ಸತತವಾಗಿ ಇವತ್ತು ಬೆಳಗಿನಿಂದಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. 6ನೇ ಸ್ಪಾಟ್ನಲ್ಲಿ ಮೂಳೆಗಳು ಸಿಕ್ಕ ಬೆನ್ನಲ್ಲೇ ಇದೀಗ 7ನೇ ಜಾಗದಲ್ಲಿ ಅರ್ಧ ಗಂಟೆ ಸಮಯದಿಂದ ಉತ್ಖನನ ಮಾಡಲಾಗ್ತಾ ಇದೆ. ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ಮಳೆಯ ಮಧ್ಯೆಯೂ ಕಾರ್ಯಾಚರಣೆ ಮುಂದುವರೆದಿದೆ. 7ನೇ ಪಾಯಿಂಟ್ನಲ್ಲಿ ಸಿಗುತ್ತಾ ಅಸ್ಥಿಪಂಜರ? ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಸಮಾಧಿಗಳ ಉತ್ಖನನ ಕಾರ್ಯ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಇದೀಗ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇವತ್ತು ಬೆಳಗಿನಿಂದಲೂ ಕೂಡ ಮಳೆ ಆಗ್ತಾ ಇದೆ. ಮಳೆಯ ನಡುವೆನೇ ಉತ್ಖನನ ಕಾರ್ಯ ನಡೆಸಲಾಗ್ತಾ ಇದೆ. 6ನೇ ಜಾಗದಲ್ಲಿ ಉತ್ಖನನ ನಡೆಯುವಾಗಲೂ ಕೂಡ ಮಳೆ. ಆದ್ರೂ ಮಳೆ ನಡುವೆ ನೀರನ್ನ ಪಂಪ್ ಔಟ್ ಮಾಡುವ ಮಷೀನ್ ಅನ್ನು ತರಿಸಿಕೊಂಡು ಉತ್ಖನನ ಮಾಡಲಾಗಿತ್ತು. 6ನೇ ಜಾಗದಲ್ಲಿ ಮೂಳೆಗಳು ಪತ್ತೆಯಾಯಿತು. ಅದಾದ ಬೆನ್ನಲ್ಲೇ ಇದೀಗ ಅನಾಮಧೇಯ ದೂರುದಾರ ನೀಡಿದ ದೂರಿನ ಆಧಾರದ ಮೇಲೆ ಆತ ಗುರುತಿಸಿದ 7ನೇ ಜಾಗದಲ್ಲಿ ಇದೀಗ ಉತ್ಖನನ ಮಾಡಲಾಗ್ತಾ ಇದೆ. ಸತತವಾಗಿ ಅರ್ಧ ಗಂಟೆಗಳಿಂದಲೂ ಭೂಮಿಯನ್ನ ಅಗೆದು 7ನೇ ಸ್ಪಾಟ್ನಲ್ಲೂ ಏನಾದ್ರೂ ಈ ಕೊಲೆ ಅಥವಾ ಅತ್ಯಾಚಾರ ಪ್ರಕರಣ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಇದಕ್ಕೆ ಪೂರಕವಾಗುವ ಸಾಕ್ಷ್ಯಗಳು ಸಿಗುತ್ತಾ ಅಂತ ಹೇಳಿ ಹುಡುಕ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಸತತವಾಗಿ ಇವತ್ತು ಬೆಳಗಿನಿಂದಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. 6ನೇ ಸ್ಪಾಟ್ನಲ್ಲಿ ಮೂಳೆಗಳು ಸಿಕ್ಕ ಬೆನ್ನಲ್ಲೇ ಇದೀಗ 7ನೇ ಜಾಗದಲ್ಲಿ ಅರ್ಧ ಗಂಟೆ ಸಮಯದಿಂದ ಉತ್ಖನನ ಮಾಡಲಾಗ್ತಾ ಇದೆ. ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ಮಳೆಯ ಮಧ್ಯೆಯೂ ಕಾರ್ಯಾಚರಣೆ ಮುಂದುವರೆದಿದೆ. 7ನೇ ಪಾಯಿಂಟ್ನಲ್ಲಿ ಸಿಗುತ್ತಾ ಅಸ್ಥಿಪಂಜರ? ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಸಮಾಧಿಗಳ ಉತ್ಖನನ ಕಾರ್ಯ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಇದೀಗ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇವತ್ತು ಬೆಳಗಿನಿಂದಲೂ ಕೂಡ ಮಳೆ ಆಗ್ತಾ ಇದೆ. ಮಳೆಯ ನಡುವೆನೇ ಉತ್ಖನನ ಕಾರ್ಯ ನಡೆಸಲಾಗ್ತಾ ಇದೆ. 6ನೇ ಜಾಗದಲ್ಲಿ ಉತ್ಖನನ ನಡೆಯುವಾಗಲೂ ಕೂಡ ಮಳೆ. ಆದ್ರೂ ಮಳೆ ನಡುವೆ ನೀರನ್ನ ಪಂಪ್ ಔಟ್ ಮಾಡುವ ಮಷೀನ್ ಅನ್ನು ತರಿಸಿಕೊಂಡು ಉತ್ಖನನ ಮಾಡಲಾಗಿತ್ತು. 6ನೇ ಜಾಗದಲ್ಲಿ ಮೂಳೆಗಳು ಪತ್ತೆಯಾಯಿತು. ಅದಾದ ಬೆನ್ನಲ್ಲೇ ಇದೀಗ ಅನಾಮಧೇಯ ದೂರುದಾರ ನೀಡಿದ ದೂರಿನ ಆಧಾರದ ಮೇಲೆ ಆತ ಗುರುತಿಸಿದ 7ನೇ ಜಾಗದಲ್ಲಿ ಇದೀಗ ಉತ್ಖನನ ಮಾಡಲಾಗ್ತಾ ಇದೆ. ಸತತವಾಗಿ ಅರ್ಧ ಗಂಟೆಗಳಿಂದಲೂ ಭೂಮಿಯನ್ನ ಅಗೆದು 7ನೇ ಸ್ಪಾಟ್ನಲ್ಲೂ ಏನಾದ್ರೂ ಈ ಕೊಲೆ ಅಥವಾ ಅತ್ಯಾಚಾರ ಪ್ರಕರಣ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಇದಕ್ಕೆ ಪೂರಕವಾಗುವ ಸಾಕ್ಷ್ಯಗಳು ಸಿಗುತ್ತಾ ಅಂತ ಹೇಳಿ ಹುಡುಕ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಸತತವಾಗಿ ಇವತ್ತು ಬೆಳಗಿನಿಂದಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. 6ನೇ ಸ್ಪಾಟ್ನಲ್ಲಿ ಮೂಳೆಗಳು ಸಿಕ್ಕ ಬೆನ್ನಲ್ಲೇ ಇದೀಗ 7ನೇ ಜಾಗದಲ್ಲಿ ಅರ್ಧ ಗಂಟೆ ಸಮಯದಿಂದ ಉತ್ಖನನ ಮಾಡಲಾಗ್ತಾ ಇದೆ. ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ಮಳೆಯ ಮಧ್ಯೆಯೂ ಕಾರ್ಯಾಚರಣೆ ಮುಂದುವರೆದಿದೆ. 7ನೇ ಪಾಯಿಂಟ್ನಲ್ಲಿ ಸಿಗುತ್ತಾ ಅಸ್ಥಿಪಂಜರ? ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಸಮಾಧಿಗಳ ಉತ್ಖನನ ಕಾರ್ಯ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಇದೀಗ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ.
ಇವತ್ತು ಬೆಳಗಿನಿಂದಲೂ ಕೂಡ ಮಳೆ ಆಗ್ತಾ ಇದೆ. ಮಳೆಯ ನಡುವೆನೇ ಉತ್ಖನನ ಕಾರ್ಯ ನಡೆಸಲಾಗ್ತಾ ಇದೆ. 6ನೇ ಜಾಗದಲ್ಲಿ ಉತ್ಖನನ ನಡೆಯುವಾಗಲೂ ಕೂಡ ಮಳೆ. ಆದ್ರೂ ಮಳೆ ನಡುವೆ ನೀರನ್ನ ಪಂಪ್ ಔಟ್ ಮಾಡುವ ಮಷೀನ್ ಅನ್ನು ತರಿಸಿಕೊಂಡು ಉತ್ಖನನ ಮಾಡಲಾಗಿತ್ತು. 6ನೇ ಜಾಗದಲ್ಲಿ ಮೂಳೆಗಳು ಪತ್ತೆಯಾಯಿತು. ಅದಾದ ಬೆನ್ನಲ್ಲೇ ಇದೀಗ ಅನಾಮಧೇಯ ದೂರುದಾರ ನೀಡಿದ ದೂರಿನ ಆಧಾರದ ಮೇಲೆ ಆತ ಗುರುತಿಸಿದ 7ನೇ ಜಾಗದಲ್ಲಿ ಇದೀಗ ಉತ್ಖನನ ಮಾಡಲಾಗ್ತಾ ಇದೆ. ಸತತವಾಗಿ ಅರ್ಧ ಗಂಟೆಗಳಿಂದಲೂ ಭೂಮಿಯನ್ನ ಅಗೆದು 7ನೇ ಸ್ಪಾಟ್ನಲ್ಲೂ ಏನಾದ್ರೂ ಈ ಕೊಲೆ ಅಥವಾ ಅತ್ಯಾಚಾರ ಪ್ರಕರಣ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಇದಕ್ಕೆ ಪೂರಕವಾಗುವ ಸಾಕ್ಷ್ಯಗಳು ಸಿಗುತ್ತಾ ಅಂತ ಹೇಳಿ ಹುಡುಕ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಸತತವಾಗಿ ಇವತ್ತು ಬೆಳಗಿನಿಂದಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. 6ನೇ ಸ್ಪಾಟ್ನಲ್ಲಿ ಮೂಳೆಗಳು ಸಿಕ್ಕ ಬೆನ್ನಲ್ಲೇ ಇದೀಗ 7ನೇ ಜಾಗದಲ್ಲಿ ಅರ್ಧ ಗಂಟೆ ಸಮಯದಿಂದ ಉತ್ಖನನ ಮಾಡಲಾಗ್ತಾ ಇದೆ. ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ಮಳೆಯ ಮಧ್ಯೆಯೂ ಕಾರ್ಯಾಚರಣೆ ಮುಂದುವರೆದಿದೆ. 7ನೇ ಪಾಯಿಂಟ್ನಲ್ಲಿ ಸಿಗುತ್ತಾ ಅಸ್ಥಿಪಂಜರ? ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಸಮಾಧಿಗಳ ಉತ್ಖನನ ಕಾರ್ಯ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಇದೀಗ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇವತ್ತು ಬೆಳಗಿನಿಂದಲೂ ಕೂಡ ಮಳೆ ಆಗ್ತಾ ಇದೆ. ಮಳೆಯ ನಡುವೆನೇ ಉತ್ಖನನ ಕಾರ್ಯ ನಡೆಸಲಾಗ್ತಾ ಇದೆ. 6ನೇ ಜಾಗದಲ್ಲಿ ಉತ್ಖನನ ನಡೆಯುವಾಗಲೂ ಕೂಡ ಮಳೆ. ಆದ್ರೂ ಮಳೆ ನಡುವೆ ನೀರನ್ನ ಪಂಪ್ ಔಟ್ ಮಾಡುವ ಮಷೀನ್ ಅನ್ನು ತರಿಸಿಕೊಂಡು ಉತ್ಖನನ ಮಾಡಲಾಗಿತ್ತು. 6ನೇ ಜಾಗದಲ್ಲಿ ಮೂಳೆಗಳು ಪತ್ತೆಯಾಯಿತು. ಅದಾದ ಬೆನ್ನಲ್ಲೇ ಇದೀಗ ಅನಾಮಧೇಯ ದೂರುದಾರ ನೀಡಿದ ದೂರಿನ ಆಧಾರದ ಮೇಲೆ ಆತ ಗುರುತಿಸಿದ 7ನೇ ಜಾಗದಲ್ಲಿ ಇದೀಗ ಉತ್ಖನನ ಮಾಡಲಾಗ್ತಾ ಇದೆ. ಸತತವಾಗಿ ಅರ್ಧ ಗಂಟೆಗಳಿಂದಲೂ ಭೂಮಿಯನ್ನ ಅಗೆದು 7ನೇ ಸ್ಪಾಟ್ನಲ್ಲೂ ಏನಾದ್ರೂ ಈ ಕೊಲೆ ಅಥವಾ ಅತ್ಯಾಚಾರ ಪ್ರಕರಣ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಇದಕ್ಕೆ ಪೂರಕವಾಗುವ ಸಾಕ್ಷ್ಯಗಳು ಸಿಗುತ್ತಾ ಅಂತ ಹೇಳಿ ಹುಡುಕ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಸತತವಾಗಿ ಇವತ್ತು ಬೆಳಗಿನಿಂದಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. 6ನೇ ಸ್ಪಾಟ್ನಲ್ಲಿ ಮೂಳೆಗಳು ಸಿಕ್ಕ ಬೆನ್ನಲ್ಲೇ ಇದೀಗ 7ನೇ ಜಾಗದಲ್ಲಿ ಅರ್ಧ ಗಂಟೆ ಸಮಯದಿಂದ ಉತ್ಖನನ ಮಾಡಲಾಗ್ತಾ ಇದೆ. ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ಮಳೆಯ ಮಧ್ಯೆಯೂ ಕಾರ್ಯಾಚರಣೆ ಮುಂದುವರೆದಿದೆ. 7ನೇ ಪಾಯಿಂಟ್ನಲ್ಲಿ ಸಿಗುತ್ತಾ ಅಸ್ಥಿಪಂಜರ? ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಸಮಾಧಿಗಳ ಉತ್ಖನನ ಕಾರ್ಯ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೇ ಇದೀಗ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ.